ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ಕೆಲಸಕ್ಕೆ ಹೋಗಿಲ್ಲ ಅಂದರೂ ಇನ್ಸ್ಟೆಂಟಾಗೆ 5 ಲಕ್ಷ ರೂಪಾಯಿವರೆಗೂ ಲೋನ್ ಸಿಗುವ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈ ಅಪ್ಲಿಕೇಶನಲ್ಲಿ ಯಾರು ಬೇಕಾದರೂ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಅನ್ನೋದಾದರೆ ಮಾಡ್ಕೋಬೋದು. ನನಗೆ ಈ ಅಪ್ಲಿಕೇಶನಲ್ಲಿ 9,140 ರೂಪಾಯಿ ಅನ್ನೋದಾದರೆ ಲಿಮಿಟ್ ಅನ್ನೋದಾದರೆ ಸಿಕ್ಕಿದೆ. ಹಾಗಾದರೆ ಯಾವ ಅಪ್ಲಿಕೇಶನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದಾದರೆ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದಾದರೆ ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದಾದರೆ ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದಾದರೆ ಕಾಣಿಸುತ್ತೆ. ಅಪ್ಲಿಕೇಶನ್ ಲಿಂಕ್ ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದಾದರೆ ಮಾಡ್ಕೋಬೋದು. ಇಲ್ಲಿ ನೋಡ್ಕೋಬೋದು, ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ. ಕ್ರೆಡಿಟ್ ಲಿಮಿಟ್ ಬರೋದಾದರೆ ನನಗೆ 9,140 ರೂಪಾಯಿ ಅನ್ನೋದಾದರೆ ಸಿಕ್ಕಿದೆ. ಪರ್ಚೇಸ್ ಪವರ್ ಅನ್ನೋದಾದರೆ ನಾನು ಈಗ ಈ ಅಪ್ಲಿಕೇಶನಿಂದ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಅನ್ನೋದಾದರೆ ಮಾಡ್ಕೋಬೋದು. ನಾನು ಮೊದಲೆಲ್ಲ ಎಷ್ಟೆಷ್ಟು ಈ ಅಪ್ಲಿಕೇಶನಲ್ಲಿ ಸಾಲ ತೊಗೊಂಡಿದ್ದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ನೋಡ್ಕೋಬೋದು. ಪಾಸ್ಟ್ ರಿಪೇಮೆಂಟ್ಸ್ ನೋಡೋದಾದರೆ ಈ ಅಪ್ಲಿಕೇಶನಲ್ಲಿ ಲಕ್ಷಾಂತರ ರೂಪಾಯಿ ಎಲ್ಲ ಟ್ರಾನ್ಸಾಕ್ಷನ್ಸ್ ಅನ್ನೋದಾದರೆ ಮಾಡಿದ್ದೀನಿ. ನಾನು ಕಟ್ಟದೇ ಇರೋ ಕಾರಣಕ್ಕೆ ಅವರು ನನಗೆ ತೆಗೆದುಬಿಟ್ಟಿದ್ರು. ಇವಾಗ ರೀಸೆಂಟಾಗೆ ಕೊಟ್ಟಿದ್ದಾರೆ, 9,000 ಚಿಲ್ಲರೆ ಅನ್ನೋದಾದರೆ ಕೊಟ್ಟಿದ್ದಾರೆ. ನೋಡ್ಕೋಬೋದು, ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ. ಸೊ ಇಲ್ಲಿ ನೋಡ್ಕೋಬೋದು, ನಾನು ಎಷ್ಟೆಷ್ಟು ಟ್ರಾನ್ಸಾಕ್ಷನ್ಸ್ ಅನ್ನೋದಾದರೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗ್ತಿದೆ. 26,000, 27,000 ಈ ಥರ ಎಲ್ಲ ನಾನು ರಿಪೇಮೆಂಟ್ ಅನ್ನೋದಾದರೆ ಮಾಡಿರೋದು ನೋಡ್ಕೋಬೋದು, ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ. ತಗೊಂಡು ರಿಪೇಮೆಂಟ್ ಮಾಡಿದಿರೋ ಕಾರಣಕ್ಕೆ ನನಗೆ ಪರ್ಚೇಸ್ ಪವರ್ ಅನ್ನೋದಾದರೆ ಕಮ್ಮಿ ಆಗಿಬಿಟ್ಟಿದೆ. ನಿಮಗೆ ಎಷ್ಟು ಬಂದಿದೆ ಅನ್ನೋದು ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ನನಗೂ ಗೊತ್ತಾಗುತ್ತಲ್ವ ಎಷ್ಟೆಷ್ಟು ಬರ್ತಿದೆ ಅಂತ ಹೇಳ್ಬಿಟ್ಟು. ಸೊ 5 ಲಕ್ಷ ರೂಪಾಯಿವರೆಗೂ ಇನ್ಸ್ಟೆಂಟಾಗಿ ಈ ಅಪ್ಲಿಕೇಶನಲ್ಲಿ ಸಾಲ ಅನ್ನೋದಾದರೆ ಕೊಡ್ತಾರೆ. ಒಂದು ಪಾನ್ ಕಾರ್ಡು, ಆಧಾರ್ ಕಾರ್ಡ್ ಇದ್ದರೆ ಸಾಕು, ಇನ್ಸ್ಟೆಂಟಾಗಿ ಯಾರು ಬೇಕಾದರೂ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೋದು. ಈ ಅಪ್ಲಿಕೇಶನಲ್ಲಿ 30 ದಿನಗಳ ಕಾಲ ಬಡ್ಡಿ ಇಲ್ದಂಗೆ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಅನ್ನೋದಾದರೆ ಮಾಡ್ಕೋಬೋದಾಗಿತ್ತು. ಇಂಟ್ರೆಸ್ಟ್ ರೇಟ್ ಅನ್ನೋದಾದರೆ ಫ್ರೀ ಇರುತ್ತೆ. ಒಂದು ತಿಂಗಳಲ್ಲಿ ಏನಾದರೂ ತೊಗೊಂಡು ನೀವು ರಿಪೇಮೆಂಟ್ ಮಾಡ್ತಿದ್ದೀರಾ ಅನ್ನೋದಾದರೆ. ಸೊ ಅಪ್ಲಿಕೇಶನ್ ಯೂಸರ್ ಇಂಟರ್ಫೇಸ್ ಎಲ್ಲ ನಿಮಗೆ ಈ ಥರ ಕಾಣಿಸುತ್ತೆ. ಮತ್ತು ಇಲ್ಲಿ ನೋಡ್ಕೋಬೋದು, ಎಕ್ಸ್ಪ್ಲೋರ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ನೀವು ರೀಚಾರ್ಜಸ್ ಮಾಡ್ಕೋಬೋದು. ಮತ್ತು ರಿವಾರ್ಡ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇನ್ವೈಟ್ ಮಾಡಿದ್ರೆ 150 ರೂಪಾಯಿ ಬರುತ್ತೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ನನಗೆ ಯಾವುದೇ ಅಮೌಂಟ್ ಅನ್ನೋದಾದರೆ ಬಂದಿಲ್ಲ. ಇಲ್ಲಿ ನೋಡ್ಕೋಬೋದು, ನಿಮಗೆ ಕಾಣಿಸ್ತಿದೆ. ಸೊ ಯಾವುದೇ ಅಮೌಂಟ್ ಅನ್ನೋದಾದರೆ ಬಂದಿಲ್ಲ. ರೆಫರಲ್ ಲಿಂಕ್ ಬೇಕಿದ್ರೂ ನಾನು ಕೊಟ್ಟಿರ್ತೀನಿ. ಇಲ್ಲಿ ಕ್ರೆಡಿಟ್ ಸ್ಕೋರ್ ನೋಡೋದಾದರೆ ನನಗೆ 730 ಅನ್ನೋದಾದರೆ ಇದೆ. ನಿಮ್ಮದು ಎಷ್ಟಿದೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನೀವೇನಾದರೂ ಮಾರ್ಚಲ್ಲಿ ಸ್ಪೆಂಡ್ ಮಾಡ್ತಿದ್ದೀರಾ ಈ ಅಪ್ಲಿಕೇಶನಲ್ಲಿ ಅಂತಂದರೆ ನಿಮಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ನೋಡೋದಾದರೆ ನಿಮಗೆ ಬ್ಯಾಂಕ್ ಅಕೌಂಟ್ಸ್ ಅನ್ನೋದಾದರೆ ಇರುತ್ತೆ. ಇಲ್ಲಿ ನೋಡ್ಕೋಬೋದು, ಸೇವಿಂಗ್ ಅಕೌಂಟ್ ಎಲ್ಲ ಲಿಂಕ್ ಅನ್ನೋದಾದರೆ ಆಗಿರುತ್ತೆ. ಮತ್ತು ಇಲ್ಲಿ ಏನಾದರೂ ನೀವು ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ದೀರಾ ಅನ್ನೋದಾದರೆ 7.75% ಅನ್ನೋದಾದರೆ ಬರುತ್ತೆ. ಈ ಥರ ಈ ಅಪ್ಲಿಕೇಶನ್ ವರ್ಕ್ ಅನ್ನೋದಾದರೆ ಆಗುತ್ತೆ. ಸಿಂಪಲ್ ಆಗಿ ಅನ್ನೋದಾದರೆ ಇರುತ್ತೆ. ಈ ಅಪ್ಲಿಕೇಶನು ಯಾರು ಬೇಕಾದರೂ ಇನ್ಸ್ಟೆಂಟ್ಗೆ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೋದು. ನಿಮಗೆ ಎಷ್ಟು ಲಿಮಿಟ್ ಕೊಟ್ಟಿದ್ದಾರೆ ಅನ್ನೋದಾದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ನನಗೂ ಗೊತ್ತಾಗುತ್ತೆ. ಇನ್ನು ಇಲ್ಲಿ ನೋಡ್ಕೊಳ್ಳೋದಾದರೆ ನಾನು ರಿಪೇಮೆಂಟ್ ಮಾಡಿರೋದೆಲ್ಲ ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ. ಸೊ ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಆರಾಮಾಗಿ ರಿಜಿಸ್ಟರ್ ಅನ್ನೋದಾದರೆ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ₹1 ಈ ಅಪ್ಲಿಕೇಶನಲ್ಲಿ ನಿಮಗೆ ಸಾಲ ಸಿಗ್ತಿಲ್ಲ ಅನ್ನೋ ಟೈಮಲ್ಲಿ ಫ್ರೆಂಡ್ಸ್, ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೀರಾ ಅನ್ನೋದಾದರೆ ಸ್ಟಾರ್ಟಿಂಗಲ್ಲೇ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೆ ಸಾಕು, ಇನ್ಸ್ಟೆಂಟ್ಗೆ ಬರೋಬ್ಬರಿ 5 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. ಎಲ್ರಿಗೂ ಜಾಸ್ತಿ ಇದೆ ಅಪ್ಲಿಕೇಶನಲ್ಲೇ ಸಿಕ್ಕಿರೋದು. ಹಾಗೆ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ 2 ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೂ ಅಷ್ಟೇ ನಿಮಗೆ ಬರೋಬ್ಬರಿ 2 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. ನಾನು ಪರ್ಸ್ನಲಿ ಈ 2 ಅಪ್ಲಿಕೇಶನ್ಸ್ನ ಯೂಸ್ ಅನ್ನೋದಾದರೆ ಮಾಡ್ತಿದ್ದೀನಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪು, ಟೆಲಿಗ್ರಾಮ್ ಗ್ರೂಪ್ ಅನ್ನೋದಾದರೆ ಕೊಟ್ಟಿರ್ತೀನಿ. ಬೇಗ ಜಾಯಿನ್ ಅನ್ನೋದಾದರೆ ಆಗ್ಬೋದು. ಹೊಸ ಅಪ್ಡೇಟ್ಸ್ ಏನಾದರೂ ಇತ್ತು ಅಂತಂದರೆ ನಾನು ನಿಮಗೆ ಅಪ್ಡೇಟ್ ಅನ್ನೋದಾದರೆ ಮಾಡ್ತಿರ್ತೀನಿ. ಫ್ರೆಂಡ್ಸ್, ಏನೋ ಮೈನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದರೆ ಈ ಅಪ್ಲಿಕೇಶನಲ್ಲಿ ಕ್ರೆಡಿಟ್ ಕಾರ್ಡ್ಗೆ ಸಮೇತ ಅಪ್ಲೈ ಅನ್ನೋದಾದರೆ ಮಾಡ್ಕೋಬೋದು. ಸೊ ಅದಕ್ಕೆ ನಂದು ಸ್ಪೆಷಲ್ ಇನ್ವೈಟ್ ಅನ್ನೋದಾದರೆ ಬಂದಿದೆ. ಇಲ್ಲಿ ಯಾವ ಸ್ಪೆಷಲ್ ಇನ್ವೈಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಡೈರೆಕ್ಟಾಗಿ ಕ್ರೆಡಿಟ್ ಕಾರ್ಡ್ಗೆ ಸಮೇತ ಅಪ್ಲೈ ಅನ್ನೋದಾದರೆ ಮಾಡ್ಕೋಬೋದು. ಹಾಗೆ ಈ ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಹೇಗಿರುತ್ತೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ನಾನು ಮೊದಲೇ ಹೇಳ್ದಂಗೆ ಈ ಅಪ್ಲಿಕೇಶನಲ್ಲಿ 5 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್, ಈ ಅಪ್ಲಿಕೇಶನಲ್ಲಿ 2,000 ರೂಪಾಯಿ ಮಾತ್ರ ನೀವು ಸಾಲ ತೊಗೊತಿದ್ದೀರಾ ಅಂದ್ಕೊಳ್ಳಿ. ಇಂಟ್ರೆಸ್ಟ್ ರೇಟು 18% ಅನ್ನೋದಾದರೆ ಇರುತ್ತೆ. ಪ್ರೊಸೆಸಿಂಗ್ ಫೀಸ್ ನೋಡೋದಾದರೆ 60 ರೂಪಾಯಿ ಅನ್ನೋದಾದರೆ ಚಾರ್ಜ್ ಮಾಡ್ತಾರೆ. ಬೇರೆ ಅಪ್ಲಿಕೇಶನ್ ಥರ ನಿಮಗೆ ಕಟ್ ಮಾಡಿಕೊಂಡು ಕೊಡೋದಿಲ್ಲ. ಇವಾಗ ನೀವು 2,000 ರೂಪಾಯಿಗೆ ಅಪ್ಲೈ ಮಾಡ್ತಿದ್ರೆ 2,000 ರೂಪಾಯಿ ಬರುತ್ತೆ. ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು, ನೀವು 12 ತಿಂಗಳಿಗೆ ತೊಗೊತಿದ್ದೀರಾ ಅನ್ನೋದಾದರೆ 2,241 ರೂಪಾಯಿ ಅನ್ನೋದಾದರೆ ನೀವು ಟೋಟಲ್ ರಿಪೇಮೆಂಟ್ ಅನ್ನೋದಾದರೆ ಮಾಡ್ಕೋಬೇಕಾಗುತ್ತೆ. ಇಂಟ್ರೆಸ್ಟ್ ರೇಟ್ ನೋಡೋದಾದರೆ 181 ರೂಪಾಯಿ ಅನ್ನೋದಾದರೆ ಇರುತ್ತೆ. ಈ ಥರ ಇರುತ್ತೆ ಇಂಟ್ರೆಸ್ಟ್ ರೇಟ್ಸ್
ಎಲ್ಲ ಇದನ್ನೆಲ್ಲ ನೋಡಿಕೊಂಡು ನೀವು ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಆರಾಮಾಗಿ ರಿಜಿಸ್ಟರ್ ಅನ್ನೋದಾದರೆ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಲಿಂಕ್ ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸ್ಟೂಡೆಂಟ್ ಆಗಿರ್ಬೋದು, ಸ್ಯಾಲರಿಡ್ ಆಗಿರ್ಬೋದು, ಕೆಲಸಕ್ಕೆ ಹೋಗಿಲ್ಲ ಅಂತಂದರೂ ಈ ಅಪ್ಲಿಕೇಶನಲ್ಲಿ ಸಾಲ ಅನ್ನೋದಾದರೆ ಪಡ್ಕೋಬೋದು. 4.5 ರೇಟಿಂಗ್ಸ್ ಅನ್ನೋದಾದರೆ ಇದೆ. 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಅನ್ನೋದಾದರೆ ಇದೆ. ಅಪ್ಲಿಕೇಶನು ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ. ಅಪ್ಲಿಕೇಶನ್ ನೇಮ್ ನೋಡೋದಾದರೆ ಸ್ಲೈಸ್ ಅಂತ ಅಪ್ಲಿಕೇಶನ್ ನೇಮು. ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೆ ಸಾಕು, ಇನ್ಸ್ಟೆಂಟಾಗೆ ಯಾರು ಬೇಕಾದರೂ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೋದು. ಅಕಸ್ಮಾತ್ ಏನಾದರೂ ಈ ಅಪ್ಲಿಕೇಶನಲ್ಲಿ ₹1 ಸಾಲ ಸಿಗಲಿಲ್ಲ ಅನ್ನೋದಾದರೆ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ನಾನು ಡಿಸ್ಕ್ರಿಪ್ಷನ್ಸಲ್ಲಿ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಡೈರೆಕ್ಟಾಗಿ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೋದು ಗೈಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.